90% ಟಾಪಿಕಲ್ಲಿ ಹಲವಾರು ಎಕ್ಸ್ಪ್ಲನೇಷನಲ್ಲಿ ಬರುವಂಥ ಉಪಯೋಗಿಸೋವಂಥ ಟಾಪಿಕ್ ಅಂತ ಹೇಳಿದ್ರೆ ಫ್ರೀ ಬಾಡಿ ಡಯಾಗ್ರಾಮ್. ಇದೇನು ಅಂತ ಹೇಳಿ ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಈ ಕಾರ್ ಮೇಲೆ ಹಲವಾರು ಫೋರ್ಸಸ್ ಇದೆ ಅಲ್ವಾ. ಒಂದು ಗ್ರಾವಿಟಿ ಎಳಿತಾ ಇದೆ, ಮತ್ತೊಂದು ನಾರ್ಮಲ್ ಫೋರ್ಸ್ ಮೇಲ್ ತಳ್ತಾ ಇದೆ. ಈ ವ್ಯಕ್ತಿ ಈ ರೀತಿಯಲ್ಲಿ ಎಳಿತಾ ಇದ್ದಾರೆ, ಮತ್ತು ಫ್ರಿಕ್ಷನಲ್ ಫೋರ್ಸ್ ತಳ್ತಾ ಇದೆ ಅಲ್ವಾ. ಇವಾಗ ಇದನ್ನು ನಾನು ಸಿಂಪ್ಲರ್ ವರ್ಷನ್, ಸಿಂಪ್ಲರ್ ಡಯಾಗ್ರಾಮ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಅಷ್ಟು ಗಲೀಜಾಗಿ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಸರಿ ಕಾಣ್ತಾ ಇಲ್ಲ. ಸೊ ಸ್ವಲ್ಪ ಸಿಂಪ್ಲರ್ ವರ್ಷನ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ನಾನು ಫ್ರೀ ಬಾಡಿ ಡಯಾಗ್ರಾಮ್ ಉಪಯೋಗಿಸ್ಬೋದು. ಹೇಗಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ನಿಮ್ಮ ಬಾಡಿ, ದ ಬಾಕ್ಸ್ ರೆಪ್ರೆಸೆಂಟ್ಸ್ ದ ಬಾಡಿ, ಸರಿನಾ. ಇಲ್ಲಿ ಇಡ್ತೀನಿ ಇದನ್ನು, ಮತ್ತೊಂದಿದು, ಹಾಂ, ದಿಸ್ ಇಸ್ ಯುವರ್ ಕಾರ್. ಈ ಕಾರ್ ಮೇಲೆ ಮಧ್ಯದಿಂದ ನೀವು ಈ ಥರ ಫೋರ್ಸಸ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಗ್ರಾವಿಟಿ, ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಮೇಲೆ ನಾರ್ಮಲ್ ಫೋರ್ಸ್, ಗ್ರಾವಿಟಿ ಕೆಳಗೆ, ನಾರ್ಮಲ್ ಫೋರ್ಸ್ ಮೇಲೆ, ಮತ್ತೆ ದ ಫೋರ್ಸ್ ಅಪ್ಲೈಡ್ ಬೈ ದ ಮ್ಯಾನ್, ಈ ರೀತಿಯಲ್ಲಿ. ಇಲ್ಲಿ ನೋಡಿ ಡೈರೆಕ್ಷನ್ ಕೂಡ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಆಯಿತಾ. ಮತ್ತು ದ ಫೋರ್ಸ್ ಆಫ್ ಫ್ರಿಕ್ಷನ್ ಹಿಂತಳ್ತಾ ಇದೆ. ಸೊ ನಾನು ಈ ರೀತಿಯಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ಬೋದು, ಸರಿನಾ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಹೇಳಿದ್ರೆ ಆರ್ ಡಯಾಗ್ರಾಮ್ಸ್ ಯೂಸ್ ಟು ಶೋ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಆಲ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್ ಇನ್ ಅ ಗಿವನ್ ಸಿಚುವೇಶನ್. ಇದು ನಿಮ್ಮ ಡೆಫಿನೇಷನ್ ಇಲ್ಲಿಂದ ಇಲ್ಲಿ. ನೋಟ್, ದ ಲೆಂತ್ ಆಫ್ ದ ಆ್ಯರೋ ಇಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ಇಲ್ಲಿ ನೋಡ್ಬೋದು, ನಾರ್ಮಲ್ ಫೋರ್ಸು ಗ್ರಾವಿಟಿ ಫೋರ್ಸು ಈಕ್ವಲ್ ಆಗಿದೆ. ಈಕ್ವಲ್ ಇಲ್ಲ ಅಂತ ಹೇಳಿದರೆ, ಗ್ರಾವಿಟಿ ಹೆಚ್ಚಿತ್ತು ಅಂತ ಹೇಳಿದ್ರೆ ಈ ಗಾಡಿ ಕೆಳಗೆ ಬಿದ್ದೋಗೋದು. ಮತ್ತು ದ ಫೋರ್ಸ್ ಬೈ ದ ಮ್ಯಾನ್ ಇಸ್ ಮೋರ್ ದೆನ್ ಫೋರ್ಸ್ ಬೈ ದ ಫ್ರಿಕ್ಷನ್. ಹಾಗಾಗಿ ಸ್ವಲ್ಪ ಮೇಲಿದೆ, ಹಿಂಗೆ ಮುಂದೆ ಹೋಗ್ತಾ ಇದೆ ಅಲ್ವಾ. ಸೊ ನೀವು ಎಷ್ಟು ಉದ್ದ ಇಡ್ತೀರೋ ಅಷ್ಟು ಫೋರ್ಸು ಅಂತ ಹೇಳಿ, ವಿತ್ ರೆಸ್ಪೆಕ್ಟ್ ಟು ಅದು ಫೋರ್ಸ್. ಇವಾಗ ನಾರ್ಮಲ್ಲು ಗ್ರಾವಿಟಿ ಎರಡು ಒಂದೇ ಇದೆ, ಹಾಗಾಗಿ ಇವೆರಡು ಒಂದೇ ಫೋರ್ಸ್, ಒಂದೇ ಇಂಥದ್ದು ಲೆಂತಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಡೈರೆಕ್ಷನ್ ಬೇರೆ ಬೇರೆ ಇದೆ, ಹಾಗಾಗಿ ಇದು ಮೇಲಿದೆ, ಇದು ಕೆಳಗಿದೆ, ಹಾಗಾಗಿ ಆ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ದ ಡೈರೆಕ್ಷನ್ ಆಫ್ ದ ಆ್ಯರೋ ಶೋಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದೆಮ್. ಅದು ಅರ್ಥ ಆಯ್ತಲ್ವಾ. ಆ ಜನರಲ್ ಕಸ್ಟಮ್, ಇದು ನಿಮ್ಮ ರೂಲ್. ಇದು ಕಸ್ಟಮ್ ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳಿದ್ರು ಬಿಡ್ಬೋದು ಇದನ್ನು, ಬಟ್ ಜನರಲಿ ಈ ಥರ ಮಾಡ್ತಾರೆ ಅಂತ ಹೇಳಿ ಇಲ್ಲೊಂದಷ್ಟು ಪಾಯಿಂಟ್ ಇದೆ. ದ ಆಬ್ಜೆಕ್ಟ್ಸ್ ಆರ್ ಡ್ರಾನ್ ಆ್ಯಸ್ ಅ ಬಾಕ್ಸ್. ನೀವು ಬಾಕ್ಸ್ ಬರೀಬೇಕು ಅಂತೇನೇನಿಲ್ಲ, ಸರ್ಕಲ್ಲು ಬರಿಬೋದು, ಚಿತ್ರನೇ ಬಿಡಿಸ್ಬೋದು ಬೇಕಾದ್ರೆ ನೀವು. ಆದರೆ ಈ ಕಾರ್ ಚಿತ್ರನೇ ಬಿಡಿಸ್ಬೋದು ನೀವು, ಅದು ಏನು ತೊಂದರೆ ಇಲ್ಲ. ದ ಫೋರ್ಸ್ ಆ್ಯರೋ ಆರ್ ಡ್ರಾನ್ ಫ್ರಮ್ ದ ಸೆಂಟರ್ ಆಫ್ ದ ಬಾಕ್ಸ್. ಸೆಂಟರಿಂದ ಚಿತ್ರ ಬಿಡಿಸ್ತಾರೆ. ಔಟ್ವರ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಇಸ್ ಆ್ಯಕ್ಟಿಂಗ್. ಸೊ ಈ ರೀತಿಯಲ್ಲಿ ಫೋರ್ಸ್ ಯಾವ ದಿಕ್ಕಲ್ಲಿ ಇರುತ್ತೋ ಆ ಥರ ನಾವು ಹೇಳ್ಕೊಂಡು ಹೋಗ್ತೀವಿ. ಲೇಬಲ್ ಈಚ್ ಫೋರ್ಸ್. ನೋಡಿ ಇಲ್ಲಿ ಲೇಬಲ್ಡ್ ಅಲ್ವಾ, ಅಕಾರ್ಡಿಂಗ್ ಟು ದ ಟೈಪ್. ಗ್ರಾವಿಟಿ ಇದೆ, ನಾರ್ಮಲ್ ಇದೆ, ಫ್ರಿಕ್ಷನ್ ಇದೆ, ಮ್ಯಾನ್ ಇಸ್ ಪುಲ್ಲಿಂಗ್ ಅಲ್ವಾ. ಸೊ ಈ ರೀತಿಯಲ್ಲಿ ನೀವು ಕರೆಕ್ಟಾಗಿ ಲೇಬಲ್ ಮಾಡಬೇಕು ಅಂತ ಹೇಳಿ, ಅಷ್ಟೇನೇನಿಲ್ಲ. ಮತ್ತೊಂದು ಎಕ್ಸಾಂಪಲು, ಆ್ಯನ್ ಆಬ್ಜೆಕ್ಟ್ ದಟ್ ಈಸ್ ಫ್ರೀ ಫಾಲಿಂಗ್ ಅಂತ ಹೇಳಿದ್ರೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಬೀಳ್ತಾ ಇದೆ ಕೆಳಗೆ. ಅದು ದಿಸ್ ಇಸ್ ಅರ್ತ್. ಇದನ್ನು ಯಾರೋ ಅವ್ರ ಜೋಬಿಂದ ಬಿದ್ದೋಗ್ತಾಯಿದೆ ಅಂತ ತಿಳ್ಕೊಳ್ಳೋಣ. ಯಾರು ಎಸ್ತಿಲ್ಲ, ಹಾಗಾಗಿ ಅದು ಇನಿಷಿಯಲ್ ಫೋರ್ಸ್ ಬಂದು 0 ಇರುತ್ತೆ, ಅಟ್ ಟೈಮ್ ಇಸ್ ಈಕ್ವಲ್ ಟು 0. ಸೊ ವೆಲಾಸಿಟಿ ಇದ್ರೆ 0 ಇರುತ್ತೆ ಅಲ್ವಾ. ಇದ್ರ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಏನದು ಅಂತ ಹೇಳಿದ್ರೆ ದ ಫೋರ್ಸ್ ಆಫ್ ಗ್ರಾವಿಟಿ. ಸೊ ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಡಬ್ಬ ಬದಲಾಗಿ ಸರ್ಕಲ್ ಬರ್ದೇನೆ. ಸೊ ಈ ರೀತಿಯಲ್ಲಿ ಬರಿಬೋದು, ಡಬ್ಬ ಬರಿಬೇಕು ಅಂತ ಏನಿಲ್ಲ. ಅದು ಬಿಟ್ಟರೆ ಡೈರೆಕ್ಷನ್ ಆಫ್ ಆಕ್ಸಲೇಷನ್ ಕೆಳಗಿರುತ್ತೆ. ಇದೇನು ಹೇಗೆ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತೀರಾ. ನೀವು ಆಕ್ಸಲೇಷನ್ ಗೊತ್ತಿದೆ, ಆದರೆ ಈ ಡೈರೆಕ್ಷನ್ ಯಾಕೆ ಕೆಳಗಿರಬೇಕು ಅದು ಇದು ಅಂತೆಲ್ಲ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊತೀರಾ. ಇದೊಂದು ಎಕ್ಸಾಂಪಲ್ ಅಷ್ಟೇ, ಈ ಥರ ಕಾಣುತ್ತೆ, ಒಂದು ಪಾಸಿಬಿಲಿಟಿ ಇದೆ ಅಂತ ಹೇಳಿ. ಸರಿನಾ. ಇದು ನಿಮ್ಮ ಫ್ರೀ ಬಾಡಿ ಡಯಾಗ್ರಾಮ್ ಬಗ್ಗೆ. ತುಂಬ ಕಡೆ ಉಪಯೋಗಿಸ್ತೀವಿ, ಎಲ್ಲ ವಿಷಯ ಬರ್ಕೊಳ್ಳಿ, ಇನ್ನು ಬಿಡಕ್ಕೆ ಹೋಗ್ಬಿಡಿ.
ಚಿತ್ರನ ಬರ್ಕೊಳ್ಳಿ, ಈ ಚಿತ್ರನ ಎಲ್ಲ ಬರ್ಕೊಳ್ಳಿ.